ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ತಿಳ್ಕೊಂಡಿದ್ವಿ, ಅಥವಾ ಎಕ್ಸ್ಚರ್ ಒಹಿಲಿನ್ ಸಿದ್ಧಾಂತ ಅಂತ ಹೇಳಿ ಕರಿತೀವಿ ನಾವು, ಅದನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ವ್ಯಾಪಾರದ ಕರಾರುಗಳು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ವಿವಿಧ ದೇಶಗಳು ವ್ಯಾಪಾರದಲ್ಲಿ ತೊಡಗಿರ್ತವೆ. ಸೊ ಈ ವ್ಯಾಪಾರದ ಕರಾರುಗಳು ನಮಗೆ ಯಾವ ದೇಶಕ್ಕೆ ವ್ಯಾಪಾರದಿಂದ ಹೆಚ್ಚು ಲಾಭವಾಗುತ್ತಿದೆ ಅಥವಾ ಯಾವ ದೇಶ ವ್ಯಾಪಾರದಿಂದ ನಷ್ಟವನ್ನು ಅನುಭವಿಸಾಗ್ತೈತಿ, ಅಂದರೆ ವ್ಯಾಪಾರದ ಕರಾರು ಯಾವ ದೇಶಕ್ಕೆ ಲಾಭದಾಯಕವಾಗಿದೆ, ಯಾವ ದೇಶಕ್ಕೆ ಪ್ರತಿಕೂಲವಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ವ್ಯಾಪಾರದ ಕರಾರನ್ನು ಅಧ್ಯಯನ ಮಾಡಬೇಕಾಗತ್ತೆ. ಈ ವ್ಯಾಪಾರದ ಕರಾರುಗಳು ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ ಕೀರ್ತಿ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ರವರಿಗೆ ಸಲ್ತತಿ. ಅವರು 1923ರಲ್ಲಿ ಅವರು ಪ್ರಕಟಿಸಿದ ಮನಿ, ಕ್ರೆಡಿಟ್ ಆ್ಯಂಡ್ ಕಾಮರ್ಸ್ ಎಂಬ ಗ್ರಂಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರದ ಕರಾರುಗಳ ಪರಿಕಲ್ಪನೆಯ ಬಗ್ಗೆ ಬೆಳಕು ಬೀರಿದರು. ಸೊ ಅವರ ದೃಷ್ಟಿಯಲ್ಲಿ ವ್ಯಾಪಾರದ ಕರಾರುಗಳಿಗೆ ಬದಲಿಯಾಗಿ ವಿನಿಮಯ ದರ ಎಂಬ ಪದವನ್ನು ಸಹ ಅವರು ಬಳಸಿದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ವ್ಯಾಪಾರದ ಕರಾರುಗಳು ಅಂದರೆ ಏನು ಅನ್ನುವಂಥ ವಿಚಾರಕ್ಕೆ ಬಂದರೆ, ಸೊ ವ್ಯಾಪಾರದ ಕರಾರು ಅಂದರೆ ಒಂದು ದೇಶ ತನ್ನ ಸರಕುಗಳನ್ನು ಮತ್ತೊಂದು ದೇಶದ ಸರಕುಗಳಿಗೆ ಯಾವ ದರದಲ್ಲಿ ವಿನಿಮಯ ಮಾಡಲಾಗುತ್ತದೆ ಎಂಬುದನ್ನು ತಿಳಿಸುವುದೇ ವ್ಯಾಪಾರದ ಕರಾರು. ಅಥವಾ ಒಂದು ದೇಶದ ರಫ್ತು ಸರಕುಗಳು ಆ ದೇಶದ ಆಮದು ಸರಕುಗಳೊಂದಿಗೆ ಯಾವ ದರದಲ್ಲಿ ವಿನಿಮಯವಾಗುತ್ತವೆ ಎಂಬುದನ್ನು ತಿಳಿಸುವುದೇ ಏನು ಅಂತಂದರೆ ವ್ಯಾಪಾರದ ಕರಾರು ಆಗಿರ್ತದೆ. ಸೊ ವ್ಯಾಪಾರದ ಕರಾರುಗಳ ನಿರ್ಧಾರಕ್ಕೆ ಬಂದರೆ, ಸೊ ಇವು ಅಂತಾರಾಷ್ಟ್ರೀಯ ಅಂದರೆ ವ್ಯಾಪಾರದ ಕರಾರುಗಳ ಮೌಲ್ಯವು ಪರಸ್ಪರ ಬೇಡಿಕೆ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳ ಮಟ್ಟದಿಂದ ನಿರ್ಧರಿಸಲ್ಪಡ್ತವೆ. ಅಂದರೆ ಈ ಕರಾರುಗಳು ಎರಡು ದೇಶಗಳ ಅನ್ಯೋನ್ಯ ಬೇಡಿಕೆಯಿಂದ ನಿರ್ಧಾರ ಆಗ್ತವೆ. ಇನ್ನು ವ್ಯಾಪಾರದ ಕರಾರನ್ನು ಕಂಡುಹಿಡಿಯಲು ಈ ಕೆಳಗಿನ ಸೂತ್ರವನ್ನು ಸರ್ವೇಸಾಮಾನ್ಯವಾಗಿ ಬಳಸ್ತಾರೋ. ಆ ಸೂತ್ರ ಏನು ಅಂತಂದರೆ ವ್ಯಾಪಾರದ ಕರಾರು = ರಫ್ತುಗಳ ಮೌಲ್ಯ ಡಿವೈಡೆಡ್ ಬೈ ಆಮದುಗಳ ಮೌಲ್ಯ ಅಂಥೇಳಿ ನಾವು ಕರಿತೀವಿ ನಾವು. ಸೊ ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಏನು ಅಂತಂದರೆ, ಭಾರತ ಮತ್ತು ಚೀನಾ ದೇಶಗಳು ವ್ಯಾಪಾರದಲ್ಲಿ ಭಾಗವಹಿಸಿವೆ ಅಂಥೇಳಿ ತಿಳ್ಕೊಳ್ಳೋಣ. ಅದರೊಳಗೆ ಭಾರತ 100 ಘಟಕಗಳ ಅಕ್ಕಿಯನ್ನು ರಫ್ತು ಮಾಡಿ ಚೀನಾ ದೇಶದಿಂದ 100 ಘಟಕಗಳ ಬಟ್ಟೆಯನ್ನು ಆಮದು ಮಾಡಿಕೊಂಡ್ರೆ ಆಗ ವ್ಯಾಪಾರದ ಕರಾರುಗಳು 1:1 ಆಕ್ಕವು. 1:1 ಅಂದರೆ 1:1 ಆಕೈತಿ. ಅಂದರೆ ಇಲ್ಲಿ ವ್ಯಾಪಾರದ ಅನುಕೂಲಗಳು ಎರಡೂ ರಾಷ್ಟ್ರಗಳಿಗೆ ಸಮನಾಗೈತಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಈಗ ಬದಲಾದ ವ್ಯಾಪಾರದ ಕರಾರುಗಳಲ್ಲಿ ಭಾರತದ ಘಟಕಗಳ ಅಕ್ಕಿಗೆ, ಅಂದರೆ ಈಗೇನು ಭಾರತ ಏನು 100 ಘಟಕದಷ್ಟು ಅಕ್ಕಿ ಏನು ಕಳಿಸಿತ್ತಲ್ಲ, ಸೊ ಅದಕ್ಕೆ ಪ್ರತಿಯಾಗಿ ಚೀನಾ 125 ಘಟಕಗಳ ಬಟ್ಟೆಯನ್ನು ಆಮದು ಮಾಡ್ಕೊಂತು ಅಂತಂದರೆ ಇಲ್ಲಿ ಭಾರತಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಾವು. ಆದರೆ ಚೀನಾ ದೇಶಕ್ಕೆ ಅದು ಪ್ರತಿಕೂಲವಾಗಿರ್ತೈತಿ. ಯಾಕಂತಂದರೆ ಇಲ್ಲಿ ಭಾರತ 100 ಘಟಕದಷ್ಟು ಅಕ್ಕಿಯನ್ನು ಕಳಿಸಿದರೆ ಅದಕ್ಕೆ ಪ್ರತಿಯಾಗಿ 125 ಘಟಕದಷ್ಟು ಬಟ್ಟೆಯನ್ನು ಆಮದು ಮಾಡ್ಕೋತೈತಿ. ಸೊ ಹೀಗೆ ವ್ಯಾಪಾರ ಯಾವ ದೇಶಕ್ಕೆ ಲಾಭ ಆಗೈತಿ, ಯಾವ ದೇಶಕ್ಕೆ ನಷ್ಟ ಆಗೈತಿ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ಇಲ್ಲಿ ವ್ಯಾಪಾರದ ಕರಾರುಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾವು ಅನ್ನೋದನ್ನು ನಾವಿಲ್ಲೇ ತಿಳ್ಕೋಬೇಕಾಗೈತಿ. ಇನ್ನು ನೆಕ್ಸ್ಟ್ ಏನು ಅಂತಂದರೆ ವ್ಯಾಪಾರದ ಕರಾರಿನ ವಿವಿಧ ಪರಿಕಲ್ಪನೆಗಳ ಬಗ್ಗೆ ಬಂದರೆ, ಸೊ ಅದರಲ್ಲಿ ಒಂದನೇದೇನು ಅಂತಂದರೆ ನಿವ್ವಳ ಸಾಟಿ ವ್ಯಾಪಾರದ ಕರಾರು. ಸೊ ಈ ನಿವ್ವಳ ಸಾಟಿ ವ್ಯಾಪಾರದ ಕರಾರನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸುವವರು ಜೆರಾಲ್ಡ್ ಎಂ ಮೈಯರ್ ಅನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ಈ ಒಂದು ನಿವ್ವಳ ಸಾಟಿ ವ್ಯಾಪಾರದ ಕರಾರನ್ನು 1927ರಲ್ಲಿ ಟಾಸಿಂಗ್ ಎಂಬುವಂಥ ಅರ್ಥಶಾಸ್ತ್ರಜ್ಞ ಅಂತಾರಾಷ್ಟ್ರೀಯ ವ್ಯಾಪಾರ ಎಂಬ ಕೃತಿಯ ಮೂಲಕ ಪರಿಚಯಿಸಿದ. ಸೊ ಇದರ ಇವುಗಳಿಗೆ
ಸರಕು ವ್ಯಾಪಾರದ ಕರಾರು ಅಂತೂ ಕೂಡ ಕರೀತಾರೆ. ಸರಕು ವ್ಯಾಪಾರದ ಕರಾರು ಅಂತೂ ಕೂಡ ಇದನ್ನು ಕರೀತಾರೋ. ಸೊ ಇಲ್ಲೇ ನಾವು ತಿಳ್ಕೋಬೇಕು. ಸೊ ಇದರ ಅರ್ಥ ಏನು ಅಂತಂದ್ರೆ, ಒಂದು ದೇಶದ ರಫ್ತು ಸರಕು ಮತ್ತು ಆಮದು ಸರಕುಗಳ ಬೆಲೆಯ ನಡುವಿನ ಅನುಪಾತವನ್ನು ಇದು ತಿಳಿಸ್ಕೊಡ್ತೈತೆ ನಾವು. ಸೊ ಇದರ ಸೂತ್ರಕ್ಕೆ ಬಂದರೆ, ಇದ್ರ ಸೂತ್ರ ಏನು ಅಂತಂದ್ರೆ PX ಡಿವೈಡೆಡ್ ಬೈ PM ಇಂಟು 100 ಅಥವಾ PX1 ಡಿವೈಡೆಡ್ ಬೈ PM1 ರೇಷೋ PXO ಡಿವೈಡೆಡ್ ಬೈ PMO ಅಂಥೇಳಿ ಸೂತ್ರ ಬರ್ತದೆ. ಸೊ ಈ ಒಂದು ಸೂತ್ರದಲ್ಲಿ ಆಮದುಗಳ ಬೆಲೆ ಸೂಚ್ಯಾಂಕವನ್ನು PXO ಮತ್ತು PMO ಇವುಗಳು ಅನುಕ್ರಮವಾಗಿ ಮೂಲ ಅವಧಿಯಲ್ಲಿನ ರಫ್ತು ಮತ್ತು ಆಮದುಗಳ ಬೆಲೆಯನ್ನು ಹಾಗೂ PX1 ಮತ್ತು PM1 ಇವು ಅನುಕ್ರಮವಾಗಿ ನಂತರದ ಅವಧಿಯಲ್ಲಿನ ಬೆಲೆಗಳನ್ನು ಸೂಚಿಸ್ತವೆ. ಸೊ ಇದಾದ ನಂತರ ಎರಡನೇದಾಗಿ ಒಟ್ಟು ಸಾಟಿ ವ್ಯಾಪಾರದ ಕರಾರು. ಸೊ ಇಲ್ಲಿ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ, ಅಥವಾ ಪರಿಚಯಿಸಿದವರು ಯಾರು ಅಂತಂದರೆ ಪ್ರೊಫೆಸರ್ ಟಾಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಇವರು ಏನು ಮಾಡಿದರು ಅಂತಂದರೆ, ನಿವ್ವಳ ಸಾಟಿ ವ್ಯಾಪಾರದ ಕರಾರಿನಲ್ಲಿರುವಂಥ ಕೆಲವೊಂದಿಷ್ಟು ದೋಷಗಳನ್ನು ತೆಗೆದುಹಾಕಲಿಕ್ಕೆ ಈ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಪರಿಚಯಿಸಿದರು. ಸೊ ಇದರ ಅರ್ಥ ಏನು ಅಂತಂದರೆ, ಒಂದು ದೇಶದ ಒಟ್ಟು ಆಮದು ಮತ್ತು ರಫ್ತುಗಳ ಪ್ರಮಾಣಗಳ ನಡುವಿನ ಅನುಪಾತವನ್ನು ಇಲ್ಲಿ ಲೆಕ್ಕಾಚಾರ ಮಾಡೋದ್ರ ಮುಖಾಂತರ ಸಾಟಿ ವ್ಯಾಪಾರದ ಕರಾರನ್ನು ಇವರು ಕಂಡುಹಿಡಿದರು. ಸೊ ಇಲ್ಲಿ ಒಟ್ಟು ಸಾಟಿ ವ್ಯಾಪಾರದ ಕರಾರಿನ ಸೂತ್ರ ಏನು ಅಂತಂದರೆ QX ಡಿವೈಡೆಡ್ ಬೈ QM ಇಂಟು 100 ಅಥವಾ QX1 ಡಿವೈಡೆಡ್ ಬೈ QM1 ರೇಸ್ ಟು QXO ಡಿವೈಡೆಡ್ ಬೈ QMO. ಇಲ್ಲಿ QXO ಮೂಲ ವರ್ಷದ ರಫ್ತುಗಳ ಪ್ರಮಾಣವನ್ನು ಮತ್ತು QMO ಮೂಲ ವರ್ಷದ ಆಮದುಗಳ ಪ್ರಮಾಣವನ್ನು ಹಾಗೂ QX1 ಪ್ರಸ್ತುತ ವರ್ಷದ ರಫ್ತು ಪ್ರಮಾಣವನ್ನು ಮತ್ತು Q1 ಪ್ರಸ್ತುತ ವರ್ಷದ ಆಮದು ಪ್ರಮಾಣವನ್ನು ಸೂಚಿಸ್ತೈತಿ. ಸೊ ಇಲ್ಲೇ ನೀವು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ರಫ್ತು ಮತ್ತು ಆಮದುಗಳ ಪರಿಣಾಮವನ್ನು ಟನ್ನು ಅಥವಾ ಕ್ವಿಂಟಲ್ಗಳಲ್ಲಿ ವ್ಯಕ್ತಪಡಿಸದೆ ಸೂಚ್ಯಾಂಕಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಅಂದರೆ ರಫ್ತುಗಳ ಮೌಲ್ಯ ಅಂತಂದರೆ ಇಲ್ಲಿ PX ಇಂಟು QX ಅವುಗಳ ಬೆಲೆ ಸೂಚ್ಯಾಂಕದಿಂದ ಭಾಗಿಸಿದರೆ ಅವುಗಳ ಪರಿಮಾಣದ ಸೂಚ್ಯಾಂಕವು ಗೊತ್ತಾಗ್ತದೆ ನಮಗೆ. ಅದರಂತೆ ಆಮದುಗಳ ಮೌಲ್ಯ ಅಂತಂದ್ರೆ PM ಇಂಟು QM ಅವುಗಳ ಬೆಲೆ ಸೂಚ್ಯಾಂಕದಿಂದ ಭಾಗಿಸಿದರೆ ಆಮದುಗಳ ಪರಿಣಾಮದ ಸೂಚ್ಯಾಂಕವು ಗೊತ್ತಾಗ್ತದೆ ನಮಗೆ. ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳಿಗಿಂತಲೂ ಹೆಚ್ಚು ಉಪಯುಕ್ತವಾಗಿವೆ. ಇಲ್ಲಿ ರಫ್ತು ಮತ್ತು ಆಮದುಗಳ ಮೌಲ್ಯವನ್ನು ಬೆಲೆ ಸೂಚ್ಯಾಂಕದಿಂದ ಅಳೆಯಲಾಗ್ತದೆ. ಇನ್ನು ಆದಾಯದ ವ್ಯಾಪಾರದ ಕರಾರು ಅಂಥೇಳಿ ಕರಿತೀವಿ ನಾವು. ಸೊ ಈ ಆದಾಯದ ವ್ಯಾಪಾರದ ಕರಾರನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತಂದ್ರೆ JS ಡೊರಾನ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಸ್ಟಾಹಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ನು. ಸೊ ಇದರ ಅರ್ಥಕ್ಕೆ ಬಂದರೆ, ರಫ್ತು ಮೌಲ್ಯ ಸೂಚ್ಯಾಂಕವನ್ನು ಆಮದು ಬೆಲೆ ಸೂಚ್ಯಾಂಕದಿಂದ ಭಾಗಿಸುವುದೇ ಆದಾಯದ ವ್ಯಾಪಾರದ ಕರಾರು ಆಗಿರ್ತೈತಿ. ಸೊ ಇಲ್ಲೇ ಸರಕು ವ್ಯಾಪಾರದ ಕರಾರುಗಳು ರಫ್ತುಗಳು ಮತ್ತು ಆಮದುಗಳ ಬೆಲೆಯಲ್ಲಿನ ಬದಲಾವಣೆಯಿಂದ ಆಗಬಹುದಾದ ಅನುಕೂಲತೆಯನ್ನು ಇವು ವಿವರಿಸ್ತವೆ. ಆದರೆ ಆದಾಯದ ವ್ಯಾಪಾರದ ಕರಾರುಗಳು
ರಫ್ತು ಮತ್ತು ಆಮದುಗಳಲ್ಲಿನ ಬೆಲೆಗಳ ಬದಲಾವಣೆಯೊಂದಿಗೆ ಒಟ್ಟು ವ್ಯಾಪಾರದಲ್ಲಾಗುವ ಬದಲಾವಣೆಯನ್ನು ವಿವರಿಸ್ತಾವೆ. ಆದ್ದರಿಂದ ಆದಾಯದ ವ್ಯಾಪಾರದ ಕರಾರುಗಳು ವಿದೇಶಿ ವ್ಯಾಪಾರದಿಂದ ಒಟ್ಟು ಲಾಭವನ್ನು ತೋರಿಸುವ ಸೂಚ್ಯಂಕಗಳಾಗಿರ್ತವೆ. ಆದಾಯದ ವ್ಯಾಪಾರದ ಕರಾರುಗಳನ್ನು ಕಂಡುಹಿಡಿಯಲು ಸರಕು ವಿನಿಮಯ ವ್ಯಾಪಾರದ ಕರಾರುಗಳನ್ನು ಅಂದರೆ PX/PM ರಫ್ತುಗಳ ಪ್ರಮಾಣದ ಸೂಚ್ಯಾಂಕದಿಂದ QX ನಿಂದ ಗುಣಿಸಬೇಕಾಗತ್ತೆ. ಆದಾಯದ ವ್ಯಾಪಾರ ಕರಾರುಗಳನ್ನು ವ್ಯಕ್ತಪಡಿಸುವ ಸಮೀಕರಣ ನಾವು ಇಲ್ಲಿ ಬರೆದೇವಿ. ಸೊ ಅದನ್ನು ನಾವು ನೋಡ್ಬೋದು. ಅದು ಏನು ಅಂತಂದರೆ QX PX/PM × 100 ಅಂಥೇಳಿ ಕರಿತೀವಿ ನಾವು. ಸೊ ಅಂದ್ರೆ ಆದಾಯದ ವ್ಯಾಪಾರ ಕರಾರುಗಳು ಸಾಟಿ ವ್ಯಾಪಾರದ ಕರಾರುಗಳಿಗಿಂತಲೂ ಹೆಚ್ಚು ಉಪಯುಕ್ತವಾಗಿವೆ. ಏಕೆಂದರೆ ಇವುಗಳ ಮೂಲಕ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯನ್ನು ನಾವು ಸುಲಭವಾಗಿ ಕಂಡುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಏನು ಅಂತಂದರೆ ಏಕ ಘಟಕ ವ್ಯಾಪಾರದ ಕರಾರು. ಈ ಏಕ ಘಟಕ ವ್ಯಾಪಾರದ ಕರಾರನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ ಕೀರ್ತಿ ಜಾಕೋಬ್ ವೈನರ್ ಅವರಿಗೆ ಸಲ್ತತೆ. ಜಾಕೋಬ್ ವೈನರ್ ಇವರೊಬ್ಬರು ಅರ್ಥಶಾಸ್ತ್ರಜ್ಞ. ಸೊ ಇದರ ಅರ್ಥಕ್ಕೆ ಬಂದರೆ ಇದು ಏನು ಹೇಳ್ತದಂದ್ರೆ ಸರಕುಗಳ ವ್ಯಾಪಾರದ ಕರಾರು ಸೂಚ್ಯಾಂಕವನ್ನು ದೇಶೀಯ ರಫ್ತು ಕೈಗಾರಿಕೆಯಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಯ ಸೂಚ್ಯಾಂಕದಿಂದ ಭಾಗಿಸಬೇಕು. ಸೊ ನಾನು ಇನ್ನೊಂದು ಸರಿ ಹೇಳ್ತೀನಿ. ಸರಕುಗಳ ವ್ಯಾಪಾರದ ಕರಾರು ಸೂಚ್ಯಾಂಕವನ್ನು ದೇಶೀಯ ರಫ್ತು ಕೈಗಾರಿಕೆಯಲ್ಲಿನ ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಯ ಸೂಚ್ಯಾಂಕದಿಂದ ಭಾಗಿಸಬೇಕು ಅಂಥೇಳಿ ಜಾಕೋಬ್ ವೈನರ್ ಅವರು ಹೇಳ್ತಾರೆ. ಇನ್ನು ಇದರ ಸೂತ್ರಕ್ಕೆ ಬಂದರೆ ಇದ್ರದ್ದು ಸೂತ್ರ ಏನು ಅಂತಂದರೆ TS = TC, FX = PX, FX/PM. ಸೊ ಅದೇ ರೀತಿಯಾಗಿ ಬ್ರ್ಯಾಕೆಟ್ ಒಳಗೆ TC = TX/PM. ಸೊ ಇಲ್ಲಿ TS ಏಕ ಘಟಕದ ಕರಾರನ್ನು, TC ಸರಕು ವ್ಯಾಪಾರದ ಕರಾರನ್ನು ಸೂಚಿಸ್ತವೆ. ಅದೇ ರೀತಿಯಾಗಿ FX ರಫ್ತು ಸರಕುಗಳ ಉತ್ಪಾದನೆಯ ಸೂಚ್ಯಾಂಕವಾಗಿದೆ. ಇಲ್ಲಿ PX ಮತ್ತು PMಗಳು ರಫ್ತುಗಳ ಬೆಲೆ ಸೂಚ್ಯಾಂಕ ಹಾಗೂ ಆಮದುಗಳ ಬೆಲೆ ಸೂಚ್ಯಾಂಕ ಆಗಿರ್ತಾವು. ಇನ್ನು ಕೊನೆಯದಾಗಿ ದ್ವಿಘಟಕ ವ್ಯಾಪಾರದ ಕರಾರು. ದ್ವಿಘಟಕ ವ್ಯಾಪಾರದ ಕರಾರನ್ನು ಸಹ ಪರಿಚಯಿಸಿದವರು ಯಾರು ಅಂತಂದರೆ ಅದು ಜಾಕೋಬ್ ವೈನರ್ ಅವರು ಪರಿಚಯಿಸಿದರು. ಸೊ ಇದು ಏನು ಹೇಳ್ತದಂದ್ರೆ ದೇಶೀಯ ರಫ್ತು ಕೈಗಾರಿಕೆಗಳು ಮತ್ತು ವಿದೇಶಿ ರಫ್ತು ಕೈಗಾರಿಕೆಯಲ್ಲಿನ ಉತ್ಪಾದನೆ ಬದಲಾವಣೆ ಅಂದರೆ ನಮ್ಮ ದೇಶದ ರಫ್ತು ಕೈಗಾರಿಕೆ ಮತ್ತು ವಿದೇಶಿ ಅಂದರೆ ಬೇರೆ ದೇಶದ ರಫ್ತು ಕೈಗಾರಿಕೆಯಲ್ಲಿನ ಉತ್ಪಾದನೆ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದು. ಸೊ ಇನ್ನು ಇದ್ರದ್ದು ಸೂತ್ರಕ್ಕೆ ಬಂದರೆ ಸೊ ಇದು ಏನು ಹೇಳ್ತದೆ ಅಂದರೆ TD = TC, FX/FM = PX/PM = FX/FM. ಸೊ ಇದು ಬ್ರ್ಯಾಕೆಟ್ ಒಳಗಡೆ ಏನು ಅಂತಂದರೆ TC = PX/PM. ಸೊ ಇಲ್ಲಿ TDಯು ದ್ವಿಘಟಕ ವ್ಯಾಪಾರದ ಕರಾರನ್ನು ಸೂಚಿಸಿದರೆ FX ರಫ್ತು ಉತ್ಪಾದಕತೆಯ ಸೂಚ್ಯಾಂಕವಾಗಿದೆ. ಹಾಗೆಯೇ PX ರಫ್ತು ಬೆಲೆಯನ್ನು ಮತ್ತು PM ಆಮದು ಬೆಲೆಯನ್ನು ಇದು ಸೂಚಿಸ್ತೈತಿ. ಸೊ ಈ ಸೂತ್ರದ ಪ್ರಕಾರ ದ್ವಿಘಟಕ ವ್ಯಾಪಾರದ ಕರಾರುಗಳು ರಫ್ತು ಸರಕನ್ನು ಉತ್ಪಾದಿಸುವ ದೇಶೀಯ ಘಟಕಗಳ ದಕ್ಷತೆಯ ಬದಲಾವಣೆಯಿಂದ ಹಾಗೂ ಆಮದು ಸರಕನ್ನು ಉತ್ಪಾದಿಸುವ ವಿದೇಶಿ ಉತ್ಪಾದನಾ ಘಟಕಗಳ ದಕ್ಷತೆಯ ಬದಲಾವಣೆಯಿಂದ ಒಂದು ದೇಶದ ವಿನಿಮಯ ದರದ ಬದಲಾವಣೆಯನ್ನು ಮಾಪನ ಮಾಡ್ತದೆ. ಒಟ್ಟಾರೆಯಾಗಿ ದ್ವಿಘಟಕ ವ್ಯಾಪಾರ ಕರಾರುಗಳು ಆರ್ಥಿಕ ಬೆಳವಣಿಗೆಯ ಏರಿಳಿತಗಳ ಒಂದು ಉತ್ತಮ ಸೂಚಿ ಆಗೈತಿ ಅಂಥೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇವು ಏನಂತಂದ್ರೆ ವಿವಿಧ ವ್ಯಾಪಾರದ ಪರಿಕಲ್ಪನೆಗಳು. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ವ್ಯಾಪಾರದ ಕರಾರನ್ನು ನಿರ್ಧರಿಸುವ ಅಂಶದ ಬಗ್ಗೆ ಡಿಸ್ಕಸನ್ನು ಮಾಡೋಣ.